ಹಾಯ್ ಹಾಯ್ ಗೈಸ್, ನಮಸ್ಕಾರ ಗೆಳೆಯರೇ. ಎಲ್ಲರಿಗೂ ಸುಸ್ವಾಗತ. ಈ ಅದ್ಭುತವಾಗಿರ್ತಕ್ಕಂಥ ಮುಂಜಾನೆಯ ಕ್ಷಣಗಳು, ಮೋಡ ಕವಿದ ವಾತಾವರಣ, ಬೆಳಗ್ಗೆ 4 ಗಂಟೆಯಿಂದಲೇ ಮಿಂಚು ಗುಡುಗು ಶುರುವಾಗಿತ್ತು. ಆದರೆ ಮಳೆ ಬರುವ ನಿರೀಕ್ಷೆ ಇದೆ. ಪೂರ್ವದ ಹುಣಸೇಗುಡ್ಡದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮೋಡ ಕವಿದ ವಾತಾವರಣ ಇದೆ ನೋಡಿ. ಹೌದಾ? ಬ್ಯೂಟಿಫುಲ್ ಸೀನ್, ಬ್ಯೂಟಿಫುಲ್. ನಮ್ಮ ದೇಶ ಯಾವುದೇ ಸ್ವಿಟ್ಜರ್ಲ್ಯಾಂಡ್ಗಿಂತ ಕಡಿಮೆ ಇಲ್ಲ. ಕೊಡಗಿನ ಭಿನ್ನಾಣ ಸಹಿತ ಈಗ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥ ನೋಡಿ, ಊಟಿಯಲ್ಲಿರ್ತಕ್ಕಂಥ ಹವಾಮಾನ ಕೂಡ ಇಲ್ಲಿದೆ. ನಮಗೆ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಹೇಗೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೋ ಹಾಗೆ ಅದನ್ನು, ಆ ಕಿಡಿಯನ್ನು ಆರಿಸಲಿಕ್ಕೆ, ಆ ಬೆಂಕಿಯನ್ನು ಆರಿಸಲಿಕ್ಕೆ ಕೂಡ ಒಂದು ನೀರಿನ ಉಪಯೋಗ ನಮಗೆ ಬೇಕೇ ಬೇಕು. ಹಾಗೆ ಮನುಷ್ಯರಾಗಿರ್ತಕ್ಕಂಥ ನಾವು ಯಾವುದೇ ತಪ್ಪು ಒಪ್ಪುಗಳನ್ನು ಸೃಷ್ಟಿ ಮಾಡೋದು ನಾವೇ. ಅವುಗಳನ್ನು ಸರಿ ಮಾಡಿ ಅವುಗಳನ್ನು ಸರಿಪಡಿಸುವ ಶಕ್ತಿ ಇರೋದು ನಮಗೆ ಅಲ್ವಾ? ಹಾಗೇ ಒಂದು ಅದ್ಭುತವಾಗಿರ್ತಕ್ಕಂಥ ಚಾರಣ ಮಾಡಿದಷ್ಟು ಸುಖವಾಗಿರ್ತಕ್ಕಂಥ ತಂಪು ವಾತಾವರಣ ಈ ಬೆಳಗಿನ 7 ಗಂಟೆಯ ಸಮಯದಲ್ಲಿ ಇದೆ. 6 ಗಂಟೆಗೆ ಬರಬೇಕು ಅಂದ್ಕೊಂಡೆ, ಬಟ್ ಬರೋಕ್ಕೆ ಆಗಲಿಲ್ಲ. ಒಳ್ಳೆ ಮಳೆಯ ಸೂಚನೆ ಇತ್ತು, ಆದರೆ ಈಗ ಕಡಿಮೆಯಾಗಿದೆ. ಆದರೆ ಮೋಡ ಕವಿದ ವಾತಾವರಣ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಒಂದು ಉತ್ತಮವಾದ ಜೀವನಕ್ಕೆ ನಮ್ಮ ಜೀವನದ ಘಟನೆಗಳು ಫಲಿತಾಂಶವನ್ನು ನೀಡುವುದರಲ್ಲಿ ಸಫಲವಾಗುತ್ತವೆ. ನಾವು ಎಷ್ಟೇ ಬೆಳೆದು ದೊಡ್ಡವರಾದರೂ ಸಹಿತ, ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಸಹಿತ, ಒಂದು ವಿವೇಚನೆಯುಳ್ಳ ಬದುಕು ನಮ್ಮದಾಗಬೇಕು ಅಂದರೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಂದೇಶಗಳನ್ನು ಸಮಾಜಕ್ಕೆ ಕೊಡಬೇಕಾಗುತ್ತೆ. ಹಾಗೆ ಯುವಕರು ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದು, ಈ ನನ್ನ ಮಾತುಗಳಿಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇದೆ. ಹಾಗೆ ಕೂಡ ಇಲ್ಲಿ ಹಿಂದೆ ಕಾಣ್ತಾ ಇರೋದು ಹುಲಿಗುಡ್ಡ. ಆ ಹುಲಿಗುಡ್ಡ ನಮ್ಮೂರು ಶಿವಲಿಂಗನಹಳ್ಳಿ, ಮಿರಾಕುರ್ನಹಳ್ಳಿ, ಉಪನಾಯಕನಹಳ್ಳಿ, ಹೀಗೆ ಸುತ್ತಮುತ್ತಲಿನ ಒಂದು ಪರಿಸರವನ್ನು ಸುಂದರವಾಗಿರಿಸೋಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಇದು. ಹಾಗೆ ಬಿಸ್ನೆಸ್ಮೆನ್ಗಳಿಗೆ ದುಡಿಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಪ್ರಕೃತಿ ಹಿಂದೆ ಕಾಣ್ತಾ ಇರೋದು. ಹಾಗೆ ನಮ್ಮ ಹುಣಸೇಗುಡ್ಡ ಅಂತ ಹೇಳಿ, ಅಲ್ಲಿ ಸಹಿತ ಬೆಟ್ಟದ ಮಲ್ಲಣ್ಣ ನೆಲೆಸಿದ್ದಾನೆ. ಸಾಕಷ್ಟು ಭಕ್ತರು ಇದ್ದಾರೆ. ಮೇಲೆ ಉದ್ಯಮಿಗಳಿಗೆ ದುಡ್ಕೊಳ್ಳೋಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಹಾಗೆಯೇ ಪ್ರತಿಯೊಂದಕ್ಕೂ ಒಂದು ಉದ್ಯೋಗದ ಸೃಷ್ಟಿ ಇದ್ದೇ ಇರುತ್ತೆ. ವಿವೇಚನೆಯಿಂದ ಅದನ್ನು ಬಳಸಿಕೊಂಡಾಗ ಮಾತ್ರ ನಾವು ಯಶಸ್ವಿ ಪುರುಷರಾಗೋದಕ್ಕೆ ಸಾಧ್ಯ. ಈಗ ಮಹಿಳೆಯರು ಕೂಡ ಯಾವುದೇ ರೀತಿಯಲ್ಲಿ ಪುರುಷರಿಗೆ ಸಮಾನವಾಗಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಚೆನ್ನಾಗಿ ದುಡಿತಾ ಇದ್ದಾರೆ. ಅಟ್ಲಾಂಟಿಕ್ ಸಾಗರವನ್ನು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಹುಡುಗಿ ಅಟ್ಲಾಂಟಿಕ್ ಸಾಗರವನ್ನು ಬೋಟ್ನಲ್ಲಿ ವಿಕ್ರಮಿಸಿದ್ದಾಳೆ. ಅಂದರೆ ಈ ಒಂದು ತೀರದಿಂದ ಆ ಒಂದು ತೀರಕ್ಕೆ 600 ಕಿಲೋಮೀಟ್ರ್ ಪ್ರಯಾಣವನ್ನು ಸಾಧಿಸಿದ್ದಾಳೆ. ಹಾಗೆ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾಳೆ ಅನ್ನೋದಕ್ಕೆ ಅದು ಸಾಕ್ಷಿ. ಯಾವುದಕ್ಕೂ ಸ್ತ್ರೀಯರು ಕಡಿಮೆ ಇಲ್ಲ. ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇರುವ ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಆಶಾವಾದ ನನ್ನಲ್ಲಿ ಇದೆ. ಇವತ್ತು ಹೀಗಿದ್ದವರು ನಾಳೆ ಏನಾಗ್ತಾರೋ ಗೊತ್ತಿಲ್ಲ. ಬಟ್ ದುಡಿಯಲಿಕ್ಕೆ ಸುಸಮಯವನ್ನು ಸೃಷ್ಟಿ ಮಾಡಿಕೊಂಡು, ಸಮಯವನ್ನು ಸದುಪಯೋಗಪಡಿಸಿಕೊಂಡು, ವ್ಯರ್ಥ ಕಾಲಹರಣ ಮಾಡದೆ ಬಹಳ ಉನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರಧಾರೆ ಮಂಡಿಸಿಕೊಂಡು, ತಮ್ಮದೇ ಆಗಿರ್ತಕ್ಕಂಥ ತಮ್ಮದೇ ಸ್ಟೈಲ್ನಲ್ಲಿ, ತಮ್ಮದೇ ಒಂದು ಇತಿಮಿತಿಯಲ್ಲಿ ತಾವು ಉದ್ಯೋಗಗಳನ್ನು ಸೃಷ್ಟಿಸಿಕೊಂಡು ದುಡಿಬೇಕಾದಂಥ ಪ್ರಸಂಗಗಳು ಮುಂದೆ ಇವೆ. ದಯವಿಟ್ಟು ಅವುಗಳನ್ನು
ಹುಡುಕಿಕೊಂಡು ಆ ಸಂದರ್ಭಗಳನ್ನು ಸೃಷ್ಟಿಸಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ನೀವು ಸಮಾಜದಲ್ಲಿ ಬಾಳಿ ಬೆಳಗುವಿರೆಂಬ ಆಶಾಭಾವದೊಂದಿಗೆ ಈ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಏನಪ್ಪ ಇದು, ಇಷ್ಟೆಲ್ಲ ದುಡಿಯೋದ್ರ ಬಗ್ಗೆ, ಇಷ್ಟೆಲ್ಲ ಯುವಕರ ಬಗ್ಗೆ, ಇಷ್ಟೆಲ್ಲ ಒಂದು ಸಮಾನತೆಯ ಬಗ್ಗೆ, ಆದರ್ಶದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಯಾಕೆ ಅಂತ ಕೇಳ್ಬೋದು. ಯಾಕೆ ಏನು ಅಂತಕ್ಕಂಥ ಪ್ರಶ್ನೆ ಅಲ್ಲ. ದುಡ್ಡು ಮಾಡೋದು ಜೀವನಕ್ಕೆ ಮೂಲ ವಸ್ತುಗಳು, ಮೂಲ ಸೌಕರ್ಯಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಅಲ್ವಾ. ಅವು ಪಡ್ಕೊಳ್ಳೋಕ್ಕೋಸ್ಕರ ಅಂದರೆ ನಮಗೆ ದುಡ್ಡು ಇರಬೇಕು. ಆ ದುಡ್ಡನ್ನು ನಾವು ದುಡಿಯೋದರಲ್ಲಿ ಕಾಲಹರಣ ಮಾಡಿದರೆ ಆ ಸಮಯ ನಮ್ಮನ್ನು ಆಪೋಷಣ ಮಾಡಿಬಿಡುತ್ತೆ. ಅದಕ್ಕಾಗಿ ಏನು ಅಂದರೆ ಯೂತ್ ಆಗಿರ್ತಕ್ಕಂಥವರು ಯಾವುದೇ ರೀತಿಯಲ್ಲಿ ಒಂದು ನಿಧಾನವಾಗಿರ್ತಕ್ಕಂಥ ಪ್ರಧಾನವನ್ನು ಬಳಸಿಕೊಳ್ಳದೆ ವೇಗವಾಗಿ, ಎಷ್ಟು ವೇಗವೋ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ. 50 ವರ್ಷಗಳಲ್ಲಿ ಏನಾಗಿಬಿಡುತ್ತೆ, 60 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ನಿವೃತ್ತಿ ಆಗುತ್ತೆ, 58-60 ವರ್ಷಕ್ಕೆ. ಆ 50 ವರ್ಷದಲ್ಲಿ ನಾವೇನು ಮಾಡಬೇಕು ಅಂದರೆ 25ನೇ ವರ್ಷಕ್ಕೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ 50ರಿಂದ 60 ವರ್ಷದಲ್ಲಿ ನಾವು ಅದು ಎಷ್ಟು ಬೇಕೋ ನಮ್ಮ ಜೀವಕ್ಕೆ ಸಾಕಷ್ಟು ಅಷ್ಟು ದುಡ್ಡನ್ನು ದುಡ್ಕೊಂಡ್ಬಿಡಬೇಕು. ಆಮೇಲೆ ಟೈಮ್ ಹೇಗಿರುತ್ತೋ, ಆರೋಗ್ಯ ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಅದಕ್ಕಾಗಿ ನಾನೇನು ಹೇಳೋದು ಅಂದರೆ, ಎಷ್ಟೇ ದುಡಿದ್ರೂ ಸಹಿತ ನಾವು ಒಂದು ಇತಿಮಿತಿಯಲ್ಲಿ ನಮ್ಮ ಸಂಪಾದನೆಯನ್ನು ಮಾಡಿಕೊಂಡು ಸಹಜವಾಗಿ ಯಾರ ಮುಂದೆಯೂ ಕೈ ಒಡ್ಡದೆ ಒಂದು ಸ್ವಭಾವತಃ ಒಳ್ಳೆಯ ಜೀವನವನ್ನು ಮಾಡ್ತಾರೋ ಆವಾಗ ಆ ಮನುಷ್ಯನಿಗೆ ತೃಪ್ತಿ ಅನ್ನೋದು ಬರುತ್ತೆ. ನಮ್ಮ ಇತಿಮಿತಿಯಲ್ಲಿ ನಾವು ಮಾಡಿದಾಗ ಸಾಲ ಸೂಲ ಮಾಡದೆ ಮನೆ ಕಟ್ಟಬಾರ್ದು. ಸಾಲ ಸೂಲ ಮಾಡಿ ಮನೆ ಕಟ್ಟಿದರೆ ಏನಾಗುತ್ತೆ, ಆ ಜೀವನದಲ್ಲಿ ಬರೀ ಬಡ್ಡಿ ಕಟ್ಟಲಿಕ್ಕೆ ಸಮಯ ವ್ಯರ್ಥವಾಗಿಬಿಡುತ್ತೆ. ಅದಕ್ಕಾಗಿ ನಿಮ್ಮ ಇತಿಮಿತಿಯಲ್ಲಿ ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ಬಳಸಿಕೊಂಡು ನಿಮಗೆ ಸಾಕಾಗುವಷ್ಟು ಮನೆಯನ್ನು ಕಟ್ಟಿಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಬೇಕಾದ ಪ್ರಧಾನ ಅಂಶವನ್ನು ಬಳಸಿಕೊಂಡು ನೀಟಾಗಿ ಕ್ಲೀನಾಗಿ ಯೋಜನೆ ರೂಪಿಸಿಕೊಂಡು ಒಂದು ಸುಸ್ಥಿರವಾದ ಮನೆಯನ್ನು ಒಂದು 10ರಿಂದ 15 ಲಕ್ಷದೊಳಗೆ ನಿಮ್ಮ ಇತಿಮಿತಿಯೊಳಗೆ ಕಟ್ಟಿಕೊಂಡು ಸಾಲ ಮಾಡದೆ ಮಾಡ್ಕೊಳ್ಳಿ. ಸಂತೋಷವಾಗಿರಿ, ನೆಮ್ಮದಿಯಿಂದ ಇರಿ. ಹಾಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸುತ್ತಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.